ಟೇಸ್ಟ್ ಹೆಂಗಿದೆ ಇರೋದು ಆ ಕಡೆಯಿಂದ, ಬಟ್ ನಾವ್ ಈ ಕಡೆಯಿಂದ ಮಾಡ್ತಾ ಇದೀವಿ. ಬಿಡಿ, ಅಲ್ಲಿರೋದು ಬೀಚು. ಸೊ ಇವಾಗ ಷಣ್ಮುಗಂ ಬೀಚ್ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಅಕ್ಕ ನಮ್ಮ ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ಇನ್ನೊಂದು ಕಾರಲ್ಲಿ ಬರ್ತಾಯಿದ್ದಾರೆ, ಕ್ಯಾಬ್ ಬುಕ್ ಮಾಡಿಕೊಂಡು. ನಾವು ಅಂಕಲ್ ಇಲ್ಲಿದ್ದಾರೆ. ಆಂಟಿ ಒಂದಿನೋ ಜ್ಯೂಸ್ ತೊಗೊತವ್ರೆ. ಬಂದಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ಬೀಚ್ ಹತ್ರಕ್ಕೆ ಹೋಗ್ತೀವಿ. ಇಲ್ಲಿ ನೋಡಿ, ಇಲ್ಲೊಂದು ಫ್ಲೈಟ್ ಇದೆ, ಮೀನ್ ಅಲ್ಲಿರೋದು ಬೀಚು. ಕೂತಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ಹೋಗೋಣ. ಇವಾಗ ಬೆಟ್ಟದ ನೆಲ್ಲಿಕಾಯಿನ ಕೇರಳ ಸ್ಟೈಲಲ್ಲಿ ಉಪ್ಪಲ್ಲಿ ಸೋಪ್ ಮಾಡಿರೋದು, ಅದನ್ನ ತಿಂದ್ಬಿಟ್ಟು ಹೆಂಗಿದೆ ಅಂತ ನೋಡೋಣ. ಇರಿ, ಚೆನ್ನಾಗಿದೆ ಗುರು. ಇನ್ನೊಂದು ಬೀಚ್ ಇದೆ ಅಲ್ಲಿ, ಆ ಬೀಚಲ್ಲಿ ತುಂಬ ಜನ ಇರ್ತಾರೆ. ಬಟ್ ಇಲ್ಲಿ ಷಣ್ಮುಗಂ ಬೀಚಲ್ಲಿ ಯಾರೂ ಇರೋಲ್ಲ. ಪೀಸ್ಫುಲ್ಲಾಗಿ ನಾವು ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾರಾದರೂ ಬರೋರು ಷಣ್ಮುಗಂ ಬೀಚ್ ಹೆಂಗಿದೆ ಅಕ್ಕ? ಮಾವ ಹೇಳ್ತಾರೆ ರೀ, ಎಟ್ಲೊಂದು ಮಾಮ ಸ್ವಲ್ಪ ಇದನ್ನು ನೋಡೋಣ ಇರಿ. ನಿಜವಾಗ್ಲೂ ಚೆನ್ನಾಗಿದೆ ಗುರು. ಫುಲ್ಲು ಅದೇನೋ ಅಂತಾರಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ, ಫುಲ್ಲು ತೆಲುಗು ಅಲ್ಲ ಅಂತಾರೆ, ಏನೋ ಬಾಗ್ ಊರಿಂದಿ ಅಂತಾರೆ. ಅದನ್ನು ಬಾಗ್ ಊರಿಂದಿ ನೋಡ್ಗುರು ಹೆಂಗಿದೆ ಇಲ್ಲಿ. ಫುಲ್ಲು ಅಲ್ಲಿವರೆಗೂ ಬರೀ ಸಮುದ್ರನೇ ಇದೆ. ರೇ ಮಿಂಚೆ ಕಷ್ಟಪಡಿ ನೇಮ್ಕಪ್ಪ. ಅಲ್ಲ ಗುರು, ನಾವು ಅಷ್ಟೊತ್ತು ವೆಯ್ಟ್ ಮಾಡ್ತಿದ್ವಿ, ಯಾವಾಗ ಹೇಳ್ತಾರೋ ನೋಡೋಣ ಅಂತ ಅಂದ್ಬಿಟ್ಟು. ಈಗ ಅಪ್ಪ ನೋಡಿದ್ರೆ ಎತ್ತ ಹೋಗೇ ಬಿಟ್ಟ. ಅಲ್ಲಿ ನೋಡಿ ಕಾಗೆ ಪಾಪ. ಇಷ್ಟು ಜನ ಪ್ರೇಕ್ಷಕರ ಮನವನ್ನು ನೊಂದಿಸಿ ಆ ಟ್ರ್ಯಾಕ್ಟರ್ ಅಯ್ಯಪ್ಪ ಹೋಗ್ಬಿಟ್ಟ. ಅದು ನೆನ್ಪಯ್ಯ ಬೋಟ್ನಿ ದೊಬ್ಬಲ ಬೋಟ್ ಎವ್ ತೋರ್ಸೋರ ನೆನ್ಪೆ ಮಲಯಾಳ ಬೋಟ್ ಯಪ್ಪ ಉಳ್ಳ ಕಲಂಗಿರೆ ಕಲಂಗಿರೆ. ಇವಾಗ ಬೋಟ್ ಹತ್ರ ಆಲ್ರೆಡಿ ನೀರು ಬಂದ್ಬಿಟ್ಟಿದೆ. ಬೋಟ್ ಯಪ್ಪ ಉಳ್ಳ ಕಲಂಗಿರೆ. ಅಂಕಲ್ ಬೋಟ್ ಉಳ್ಳ ಕಲಂಗಿರೆ ಚೆನ್ನಾಗಿರುತ್ತೆ ಹೊರಗಡೆ. ಬೋಟು ಹೆಂಗ ಉಳ್ಳ ಕಲಂಗಿರೆ எப்படி பிரேக் நோட் டன்.
ಒಂದು 5 ನಿಮಿಷ ಅಂತೆ ತಳ್ತಾರಂತೆ, ವೆಯ್ಟ್ ಮಾಡ್ಬೇಕಂತೆ. ಅವ್ರು ಯಾರೋ ಹುಡುಗರೆಲ್ಲ ಬಂದಿಲ್ವಂತೆ. ಅವರು ಬನ್ನಿ. ಏನು ಬೈದಿಲ್ಲ, ಓಟು ಯಪ್ಪ ಒಳ್ಳೆ ತಲೆಂಗ್ರೆ ಅಂತ. అవునా యాభై రూపాయలు రిటైల్ తీసుకొని ನೀನಿರೇ ಹೋದ್ರೆ ಎಷ್ಟು ದಿನಕ್ಕೆ ಬರ್ತಾರೆ ಇವರು? ಅಕ್ಕಲ್ಲಿ ಮನೆ ಒಂದು ಅಡ್ಗಂಡ 2 ಗಂಟೆಗೆ ಬರ್ತಾರೆ. ఏమంట చెప్పండి పోతే ಮತ್ತೆ ಫೋನಾಗ ಆಗ್ಬಾರ್ದು ಅಂತ ಫೋನಾಗ ಸಿಕ್ಸ್ ಓ ಕ್ಲಾಕ್ ಟೈಮ್ 3 o'clock 3 ಮಣಿ ನಾಳೆ 6 ಮಣಿ ಇನಿಕ 6 ಮಣಿ ನೆಕ್ಸ್ಟ್ ಡೇ 6 ಗಂಟೆಗೆ ನಾಳೆ 6 ಗಂಟೆಗೆ ಬರ್ತಾರಂತೆ ಗುರು ಸಾಯಂಕಾಲ. ಅದ್ರಲ್ಲಿ ಫೋನ್ ಇಕ್ಕಿದ್ದಾರೆ, ಅದ್ರಲ್ಲಿ ಫೋನ್ಗಳು ಇಕ್ಕಿದ್ದಾರೆ. ಅಷ್ಟು ಇಲ್ಲಿಂದ ನೋಡಿದ್ರೆ ಭಯ ಆಗ್ತಿದೆ. ಈ ಸಮುದ್ರ ನೋಡಿ ಎಷ್ಟು ಸ್ಪೀಡಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಇನ್ನು ಕಾಲನ ನಾವು ಸ್ವಲ್ಪ ತೊಳ್ಕೊಳ್ಳೋಣ. ಮಣ್ಣು ನಾಲ್ಕೆ 6 ಮನೆಗೆ ಬಂದಾರ. 6 ಮನೆಗೆ ಬಂದಾರಂತ. 6 ಮನೆಗೆ ಬಂದಾರೆ. ನೀನೇನು ತಪ್ಪಲಿ ಹೋಯ್ತು ಬಿಡಿ. ಸದ್ಯ ಸಿಕ್ತು ಲೇದಂಗಲ್ಲ. ಲಾಸ್ಟ್ ಎಲ್ಲ ಗುರು, ಲಾಸ್ಟ್ ಟೈಮ್ ಒಂದು ಟ್ರಿಪ್ಗೆ ಬಂದಾಗ ಚಪ್ಲಿನೇ ಹೋಗಿದ್ದು. ಅವತ್ತು ಸೈನಲ್ಲಿ ಹೋಗಿದ್ದು, ಸಮುದ್ರದಲ್ಲಿ ಹೋಗ್ತಾ ಇತ್ತು, ಜಸ್ಟ್ ಮಿಸ್ಸು. ಹೋಗ್ತಾ ಅವ್ರಿಗೆ ಏನ್ ಧೈರ್ಯ ಇರ್ಬೇಕಾಗ ಅವ್ರಿಗೆ. ಇದೇನಪ್ಪ ಇದು? 7 ಜನ. ಅಯ್ಯೋ ಮತ್ತೆ ಅಟ್ಲು ಬಯಸ್ರಿ ಅವರು. ನನ್ಗೆ ಏನಾದ್ರು ಕೆಲಸ ಕೊಟ್ಟ ಸೀರಿಯಸ್ಲಿ ಹೋಗಲ್ಲ. ఆడుని చూడదు ఎగిరిపోతా ఉంటుంది, ఎగిరిపోతా ఉండరు. వాళ్ళకి వాళ్ళు ఏమి సేఫ్టీ చేసుకున్నట్టు వాళ్ళు. ಬನ್ನಿ ಸದ್ಯಕ್ಕೆ ಇದು ನಮ್ಮ ಪರಿಸ್ಥಿತಿ. ಇವಾಗ ಬೇಗ ದರ್ಶನಕ್ಕೆ ಹೋಗ್ಬೇಕು, ಟೈಮ್ ಆಗಿಬಿಟ್ಟಿದೆ. ನಾನು ಫ್ರೆಶ್ ಅಪ್ ಆಗೆಲ್ಲ ರೆಡಿ ಆಗಿದ್ದೀನಿ. ಬೀಚ್ಗೆ ಹೋಗಿ ಬಂದು ಬೀಚಲ್ಲಿ ಆಟ ಆಡಿಬಿಟ್ಟು ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ದರ್ಶನಕ್ಕೆ ಹೋಗಬೇಕು. ಟೈಮ್ ಇಲ್ಲ, ಮೊಬೈಲ್ ಅಲೋ ಇಲ್ಲ ಟೆಂಪಲ್ ಒಳಗಡೆ. ಅವು ಆದರೆ ಇಲ್ಲೇ ಇಟ್ಬಿಟ್ಟು ಹೋಗ್ತೀವಿ, ಇಲ್ಲ ಅಂತಂದರೆ ಅಲ್ಲಿ ಲಾಕರ್ ಇದ್ದರೆ ಲಾಕರಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ. ನಿಮ್ಗೆ ಏನಾದರೂ ಇನ್ಫೋ ಗೊತ್ತಾಗುತ್ತೆ. ಸದ್ಯಕ್ಕೆ ಇದು ನಮ್ಮ ಔಟ್ಲುಕ್ ನೋಡಿ. ಈ ಥರ ಇದು ಕಾಣಿಸ್ತಿದೆಯಾ ಪಂಚೆ? ಇವಾಗ ಕಾಣಿಸುತ್ತೆ. ಇದು ಸದ್ಯಕ್ಕೆ ನಾವು ಆಚೆ ಹೋಗೋಣ ಬನ್ನಿ. ಇನ್ನು ಅಷ್ಟೇ. ನಾವಿದ್ದಿದ್ದು ಹೋಟೆಲ್ ಇದೆ ಉಡುಪಿ ಅಂತ ಅಂದ್ಬಿಟ್ಟು, ಮೇಲೆ ಇದೆ ನೋಡಿ. ಅಲ್ಲೇ ಪಕ್ಕದಲ್ಲೇ ನಮ್ಮ ರೂಮ್ ಇದ್ದಿದ್ದು. ಇಲ್ಲಿದು ರೇಟ್ಸ್ಗೆ ಕಂಪೇರ್ ಮಾಡಿದ್ರೆ ನಮಗಿದೆ ಬೆಟರ್ ಅಂತ ಅನಿಸಿದ್ದು. 3-3.5 ಸಾವಿರ ಏನೋ ಆಯ್ತು ಇದಕ್ಕೆ. ಬೇರೆ ಕಡೆ ಎಲ್ಲ 4,000, 8,000, 7,000 ಆ ರೇಟೆಲ್ಲ ಆಯಿತು. ಬಟ್ ನಮಗಿದು ಸ್ವಲ್ಪ ರೀಸನಬಲ್ ರೇಟ್ ಆಗಿದೆ ಅಂತ ಅನಿಸ್ತು. ಅದಕ್ಕೆ ಇದನ್ನೇ ಬುಕ್ ಮಾಡಿದ್ವಿ ನಾವು. ಎಷ್ಟು ತಂಪಾಗಿದೆ ಗೊತ್ತಾ ಕೇರಳ ನೋಡೋದಕ್ಕೆ, ಎಷ್ಟು ಸುಂದರವಾಗಿ, ಎಷ್ಟು ಕಾಮ್ ಆಗಿದೆ. ಬಟ್ ಬೆಳಗ್ಗೆ ಹೊತ್ತು ಮಾತ್ರ ಎಷ್ಟು ಬಿಸಿಲಿತ್ತು ಅಂತಂದರೆ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಯಪ್ಪ ರಣ ಬಿಸಿಲು. ನಾನೇ ಅರ್ಧ ಕಪ್ಪಾಗ್ಬಿಟ್ಟಿದ್ದೀನಿ ಅನಿಸುತ್ತೆ ನನಗೆ. ನೀವು ಬೀಚಲ್ಲಿ ಆಟಾಡಿ ಬಂದಮೇಲೆ ಇಲ್ಲಿ ಬಂದು ನೋಡಿ ಲೈಟಾಗಿ ಕಪ್ಪಾಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು ನೋಡಿ. ಇವಾಗ ಎಷ್ಟು ಕಾಮ್ ಆಗಿದೆ, ಪೀಸ್ಫುಲ್ ಆಗಿದೆ. ಇಲ್ಲಿ ನೋಡಿ ಸೂರ್ಯ ಆ ಕಡೆ ಮುಳುಗ್ತಾವನೆ. ಇದು ನಮ್ಮ ಶ್ರೀ ಉಡುಪಿ ಹೋಟೆಲ್. ಸದ್ಯಕ್ಕೆ ನಾನು ಅಂಕಲು
ನಮ್ಮ ಮಾವ ಮತ್ತು ಇವ್ರು ಬಂದುಬಿಟ್ಟು ನಾವಿಲ್ಲಿ ಟೀ ಕುಡಿತಾ ಇದ್ದೀವಿ. ಟೀನು ಬಜ್ಜಿಗೂ ತಿಂತಾ ಇದ್ದೀವಿ. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಂಥರ ವೈಬ್ ಮಾತ್ರ ಸಖತ್ತಾಗಿದೆ. ಯಾಕಂದರೆ ಆ ಕಡೆ ಈ ಕಡೆ ಮನೆಗಳೆಲ್ಲ ಹೆಂಚು ಮನೆಗಳು, ಎಷ್ಟು ಒಂಥರ ಯಾವುದೋ ಒಂಥರ ಬೇರೆ ಸ್ಟೇಟಿಗೆ ಬಂದು ಈ ಥರ ಮನೆಗಳು ನೋಡೋದು ಒಂಥರ ಖುಷಿ ಆಗೋದು. ಚೆನ್ನಾಗಿದೆ. ಈ ಥರ ಎಲ್ಲ ಹೆಂಚು ಮನೆಗಳು ನೋಡ್ತಿದ್ದೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಲೈಫಲ್ಲಿ ಒಂದ್ಕಿತನ ವಿಸಿಟ್ ಮಾಡಬೇಕಾಗಿರೋ ಜಾಗ ಇದು. ಮುಂದೆಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ನೋಡಿ, ಫುಲ್ಲು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಆ್ಯಕ್ಚುಲಿ ಎಂಟ್ರೆನ್ಸ್ ಇರೋದು ಆ ಕಡೆಯಿಂದ, ಬಟ್ ನಾವು ಈ ಕಡೆಯಿಂದ ಮಾಡ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗೀತು. ಫೋನ್ಸ್ ಎಲ್ಲ ಅಲೋ ಇಲ್ಲ. ಫೋನ್ಸು, ಶರ್ಟ್ಸು, ಇನ್ನೂ ಕೆಲವೊಂದು ಐಟಮ್ಸ್ ಯಾವುದೂ ಅಲೋ ಇಲ್ಲ. ದರ್ಶನ 1.5 hour ಇರುತ್ತೆ. ಟೈಮಿಂಗ್ಸ್ ಎಲ್ಲ ಹಾಕಿರ್ತೀನಿ, ನೀವು ಬೇಕಾದ್ರೆ ಹೋಗ್ಬೇಕು ಒಂದು ಹಾಕ್ಕೊಳ್ಳಿ. ಬೆಳಗ್ಗೆ ಹೊತ್ತು ಬಂದರೆ ಬೇಗ ದರ್ಶನ ಆಗುತ್ತೆ. ಸದ್ಯಕ್ಕೆ ದರ್ಶನ ಎಲ್ಲ ಮುಗಿದೆ. ಹಾರ್ಡ್ಲಿ 1 hour ಆಯಿತು ಗುರು ದರ್ಶನ, ನಮ್ಗೆ ಅಷ್ಟೇ ಜಾಸ್ತಿ ಆಗಿಲ್ಲ. ಸೊ ನನಗಂತೂ ಚೆನ್ನಾಗಿ ಇಷ್ಟ ಆಯಿತು. ನೋಡಿ ಇದು ಹಿಂದೆಗಡೆ ಇದು 4 ಗೇಟ್ ಇದೆ. 3 ಗೇಟ್ ಇದೆ ಇಲ್ಲಿ. ವೆಸ್ಟು, ನಾರ್ತು, ಈಸ್ಟು 3 ಗೇಟ್ ಇದೆ. 3 ಗೇಟ್ ಇದೆ. ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ಚೆನ್ನಾಗಿತ್ತು. ಸಿಂಗಮಲೆ ಆಗ್ಬಿಟ್ಟಿದೆ. ಇವಾಗ ಪರೋಟ, ದಾಲ್, ದರ್ಶನ ಮುಗಿಸಿ ಊಟ ಮಾಡಿಬಿಟ್ಟು ಪರೋಟ ತಿಂದ್ಬಿಟ್ಟು ಬಂದಿಲ್ಲಿ ಕುತ್ಕೊಂಡಿದ್ದೀವಿ. ಇವಾಗ ಇನ್ನೂ ಎಷ್ಟು ಟೈಮ್? 8 ಕೂಡ ಅಲ್ಲ ಗುರು, 7 ಗಂಟೆ. ಇನ್ನೂ ಬೇಜಾನ್ ಟೈಮ್ ಇದೆ ನಮಗೆ ಕೇರಳನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇನ್ನು ನಾಳೆ ಮ್ಯೂಸಿಯಮ್ಮು ಮತ್ತು ಇನ್ನೂ ಈ ಥರ ಷಣ್ಮುಗಂ ಬೀಚು ಮತ್ತು ಇನ್ನೊಂದು 2-3 ಟೆಂಪಲ್ ಇದೆ, ಅದಕ್ಕೆಲ್ಲ ಹೋಗೋಣ. ಸದ್ಯಕ್ಕೆ ಇದು ನಮ್ಮ ಪರಿಸ್ಥಿತಿ. ಊಟ ಮಾಡಿಬಿಟ್ಟು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ ಆಚೆ ಕಡೆ, ರೂಮ್ ಆಚೆ ಕಡೆ. ಇದು ಕೇರಳ ಮೈನ್ ರೋಡ್ ಪಕ್ಕದಲ್ಲೇ ಹೋಟ್ಲು, ಸಕ್ಕತ್ತಾಗಿದೆ, ಸ್ಪೇಷಿಯಸ್ ಆಗಿದೆ. ಈಗ ನಮ್ಮ ಮಾವ ನಮ್ಮ ಅಕ್ಕ ಕೂತಿದ್ದಾರೆ, ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಯಾರಾದರೂ ಬಂದು ವಿಸಿಟ್ ಮಾಡೋದ್ರೆ ಬಂದು ವಿಸಿಟ್ ಮಾಡಿ. ನಿಜವಾಗ್ಲೂ ಒಳಗಡೆ ಮಾತ್ರ ದರ್ಶನ ಸಖತ್ತಾಗಾಯಿತು. ದೇವ್ರು ಮಾತ್ರ 3 ಬಾಕ್ಲಲ್ಲಿ ನಮ್ಗೆ ದೇವ್ರು ಕಾಣಿಸ್ತಾರೆ. ಒಂದರಲ್ಲಿ ತಡೆ ಕಾಣಿಸುತ್ತೆ, ಇನ್ನೊಂದರಲ್ಲಿ ಸೊಂಟ ಕಾಣಿಸುತ್ತೆ, ಇನ್ನೊಂದರಲ್ಲಿ ಕಾಲು ಕಾಣಿಸುತ್ತೆ. ನಿಜವಾಗ್ಲೂ ಲೈಫಲ್ಲಿ ಒಂದ್ಕಿತ ನಾವು ವಿಸಿಟ್ ಮಾಡಲೇಬೇಕು. ಟೆಂಪಲ್ ಹತ್ರ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ನನಗಂತೂ ಒಳ್ಳೆ ವೈಬ್ ಸಿಕ್ತಪ್ಪ, ಖುಷಿ ಆಯಿತು. ಟೇಸ್ಟ್ ಹೆಂಗಿದೆ? ಇದೆಲ್ಲ ಇವರೇ ಪ್ರಿಪೇರ್ ಮಾಡಿರೋದು. ನೋಡಿ ನಮ್ಮ ಅಕ್ಕಗೆ ತಲೆ ರಕ್ತ ಬರ್ತಿದ್ರು ವ್ಲಾಗ್ ಮಾಡ್ತಾವ್ರೆ. ಇಷ್ಟು ಡೆಡಿಕೇಶನ್ ಇದೆ ನಮ್ಮ ಅಕ್ಕಗೆ ವಿಡಿಯೋ ವ್ಲಾಗ್ ಮಾಡೋದ್ರಲ್ಲಿ. ಮನೆಗೆ ಸೊ ಬಾಳೆಕಾಯಿ ಚಿಪ್ಸ್ ಎಲ್ಲ ತಿಂದು ಎಲ್ಲ ಇವತ್ತು ನೀಟಾಗಿ ಮಲ್ಕೊಳ್ಳೋಣ ಅಂತ ರೆಡಿ ಆಗಿದ್ದೀವಿ. ನಾನು ಮಲ್ಕೊಂಡು ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಬೇರೆ ಪ್ಲ್ಯಾನ್ಸ್ ಇದೆ, ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಬರ್ತೀನಿ ವಿಡಿಯೋ ತಿಳಿಯೋದಕ್ಕೆ. ಬಾಯ್ ಬಾಯ್. ಇನ್ನೇ ಕಾಣಿಸಿದೆಯಾ ಅದೇ ಟೆಂಪಲ್. ದರ್ಶನ ಎಲ್ಲ ಮುಗಿತು. ಅದಾ ಇಡುಂಡವಿ ಟೀ ಕುಡಿತಾ ಇದ್ದೀನಿ. ವಾಯ್ಸ್ ಹೆಂಗ್ ಬರ್ತಿದೆ? ಹೇಗೋ ಕೇಳಿಸಿದೆ ನಿಮಗೆ? ಮ್ಯೂಸಿಯಮ್